ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಸುಮಾ ಅವರೇ, ಯಾಕೊಂಥರ ಡಲ್ ಆಗಿದ್ದೀರಾ? ತಾಯಿ ಆಗ್ತಿರೋದಕ್ಕೆ ಎಷ್ಟು ಖುಷಿಯಾಗಿರ್ಬೇಕು. ಯಾಕೆ ಈ ಥರ ಇದ್ದೀರಾ? ಏನಿಲ್ಲ ಮಾವ, ಗೆಸ್ಟ್ ಹೌಸಿಂದ ಬರ್ತಾ ಒಂದೆರಡು ಮೂರು ಸರಿ ವಾಂತಿ ಆಯಿತು. ಹೊಟ್ಟೆನಲ್ಲಿ ಒಂಥರ ಹಿಂಸೆ ಆಗ್ತಾ ಇದೆ ಅಷ್ಟೇ. ಹೌದಾ? ಈ ವಾಂತಿ ಪ್ರೆಗ್ನೆನ್ಸಿಗೆ ರಿಲೇಟೆಡ್ ವಾಂತಿನಾ ಅಥವಾ? ಹೌದು ಮಾವ, ಕೆಲವ್ರಿಗೆ ಇಂಥ ಟೈಮಲ್ಲಿ ವಾಂತಿ ತಲೆ ಸುತ್ತು ಎಲ್ಲ ಜಾಸ್ತಿ ಇರುತ್ತೆ. ನನಗೂ ಹಾಗೆ ಆಗ್ತಾ ಇದೆ. ಆದರೆ ನೀವು ಇನ್ನು ಮುಂದೆ ತುಂಬ ಹುಷಾರಾಗಿರಬೇಕು. ಈ ಜಂಕ್ ಫುಡ್ಡು, ಆಯಿಲ್ ಫುಡ್ ಎಲ್ಲ ತಿನ್ನೋಕೆ ಹೋಗಬಾರ್ದು. ಹಾಗೆ ಸುಸ್ತಾಗೋ ಯಾವುದೇ ಕೆಲಸನೂ ನೀವು ಮಾಡಬಾರ್ದು. ಸರಿ ಮಾವ. ಏನು ಮೇಡಮ್, ಹೇಗಿದ್ದೀರಾ? ನಿಮ್ಮ ನಿಯತ್ತು ನಾಯಿ ಥರ ಇರೋ ನನ್ನನ್ನು ನೀವು ಎಲ್ಲಿಗೆ ಹೋದರೂ ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ. ಆದರೆ ಯಾಕೋ ಏನೋ ಈ ಸಾರಿ ನನ್ನನ್ನು ಇಲ್ಲೇ ಬಿಟ್ಟು ಹೋದ್ರಿ. ನೀವು ಬಿಟ್ಟೋಗಿದ್ದಕ್ಕೆ ಎಷ್ಟು ಸಂಕಟ ಆಯಿತು ಗೊತ್ತಾ? ಅದಾಳಗೆ ಹೋಗ್ಬಿಡಿ, ಒಟ್ಟಿನಲ್ಲಿ ನೀವು ಓದ್ ಕೆಲಸ ಸಾಂಗೋಪೋಗ ಆಯ್ತಲ್ಲ, ಅಷ್ಟೇ ಖುಷಿ. ಹೌದು, ನೀವು ನನ್ನ ಜೊತೆಗೆ ಬರಲಿಲ್ಲ ನೋಡಿ, ಅದಕ್ಕೆ ಎಲ್ಲ ಸಾಂಗೋಪವಾಗಿ ನಡೀತು. ಇಲ್ಲಾಂದರೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನು ಮೇಡಮ್, ನೀವು ಹೇಳೋ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಆದರೂ ನನ್ನನ್ನು ಏನೂ ಪ್ರಯೋಜನಕ್ಕೆ ಬರದೇ ಇರೋನು ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ. ಸರಿ, ಈಗ ಆ ಮ್ಯಾಟರ್ನ ಬಿಡಿ. ಏನಾದರೂ ಹೊಸ ವಿಷಯ? ಏನಿಲ್ಲ ಮೇಡಮ್, ಈಗ ಸದ್ಯಕ್ಕೆ ಅಡುಗೆ ಮನೆಯಿಂದ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನಾನು ಮನೆಯಲ್ಲೇ ಇರಲಿಲ್ವಲ್ಲ, ಅದಕ್ಕೆ ಭುವನೇಶ್ವರಿ ನನಗೋಸ್ಕರ ಸ್ಪೆಷಲ್ಲಾಗಿ ಅಡುಗೆ ಮಾಡ್ತಿದ್ದಾಳೆ ಅನ್ಸುತ್ತೆ. ಅಲ್ಲೇ ಮೇಡಮ್ ನೀವು ತಪ್ಪು ತಿಳ್ಕೊಂಡಿರೋದು. ಭುವನೇಶ್ವರಿ ಇದನ್ನೆಲ್ಲ ನಿಮಗೋಸ್ಕರ ಮಾಡ್ತಾ ಇಲ್ಲ, ಸುಮಾ ಬರ್ತಾ ಇದ್ದಾಳಲ್ಲ ಅವಳಿಗೋಸ್ಕರ ಮಾಡ್ತಾ ಇರೋದು. ಯಾವಳಿ ಭುವನೇಶ್ವರಿ? ಇವಳಿ ಮನೆಗೆ ಬಂದಾಗಿಂದ ಎಲ್ಲನೂ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಯಾಕೋ ಇತ್ತೀಚೆಗಳು ಮಾಡ್ತಿರೋದೆಲ್ಲ ಓವರ್ ಅನಿಸ್ತಾ ಇದೆ. ಷಷ್ಠಿ ಪೂರ್ತಿ ಆಗಿದ್ದು ನಿಮ್ಮ ಯಜಮಾನರು ಭುವನೇಶ್ವರಿ ಜೊತೆ ಕುಂತಿದ್ದೇ ಸಾಕು ಅಂತ ಅದು ಯಾವ ರೇಂಜಿಗೆ ಚೇಂಜ್ ಆಗಿದ್ದಾಳೆ ಅಂದರೆ, ನಿಮ್ಮ ಯಜಮಾನರ ಜೊತೆ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರೋ ಲೆವೆಲ್ಗೆ ಬೆಳೆದ್ಬಿಟ್ಟವಳೆ ಮೇಡಮ್. ನಾನು ಅವಳ ಬಗ್ಗೆ ಎಷ್ಟು ಸಾರಿ ನಿಮ್ಮ ಹತ್ರ ಹೇಳಿದ್ರು ನೀವು ಮಾತ್ರ ತಲೆ ಕೆಡಿಸ್ಕೊಡ್ತಾ ಇಲ್ಲ. ನೋಡಿ ಮೂರ್ತಿ, ನನಗೆ ಯೋಚನೆ ಮಾಡೋದಕ್ಕೆ ಇನ್ನೂ ಬೇಕಾದಷ್ಟು ವಿಷಯಗಳಿದೆ. ಈ ಚಿಲ್ಲರೆ ವಿಷಯದ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅಷ್ಟೇ ದೊಡ್ಡ ದೊಡ್ಡ ವಿಷಯಗಳೆಲ್ಲ ಹಾಳಾಗಿ ಹೋಗುತ್ತೆ. ನೋಡಿ, ಭುವನೇಶ್ವರಿ ಈ ಮನೆಯಲ್ಲಿ ಅಡುಗೆ ಮಾಡೋ ಕೆಲಸದವಳು ಅಷ್ಟೇ. ನಾನೇನಾದರೂ ಒಂದು ಸತಿ ಅವಳನ್ನ ಜೋರಾಗಿ ಊದು ಬಿಟ್ರೆ ಸಾಕು, ಅವಳು ಹೋಗಿ ಕುಂದಾಪುರದಲ್ಲಿರೋ ಸಮುದ್ರದಲ್ಲಿ ಬಿದ್ದಿರ್ತಾಳೆ. ಹೌದು ಮೇಡಮ್, ನೀವು ಹೇಳ್ತಾ ಇರೋದು ಕರೆಕ್ಟೇ. ಈ ಭುವನೇಶ್ವರಿ ವಿಷಯ ಆಗಿರಲಿ ಮೇಡಮ್, ಆದರೆ ಆ 500 ಕೋಟಿ ರೂಪಾಯಿ ವಿಷಯ ಏನು ಮಾಡ್ತಾ ಇದ್ದೀರಾ ಅಂತ. ಇದು ನೋಡಿ ಸರಿಯಾದ ಪ್ರಶ್ನೆ. ಅಂದರೆ ಇದಕ್ಕೆ ನಾನು ನಾಳೆನೇ ಒಂದು ಮುಹೂರ್ತ ಇಟ್ಟಿದ್ದೀನಿ. ಸುಮಾಗೆ ಒಂದು ರಿಟರ್ನ್ ಟಿಕೆಟು ರೆಡಿ ಮಾಡ್ತಾ ಇದ್ದೀನಿ. ಇನ್ನೇನು ಅವಳು ಈ ಮನೆಯಲ್ಲಿ ಮಾಡಿರೋ ಸೇವೆ ಮುಗಿತಾ ಬಂತು. ನಿಲ್ಲಿ ಅಲ್ಲೇ ನಿಲ್ಲಿ. ಬನ್ನಿ, ಯಾರಾದ್ರೂ ಬನ್ನಿ, ಬೇಗ ದೃಷ್ಟಿ ತೆಗಿರಿ. ಬಾವಿ ಅಪ್ಪ ಬಾವಿ ಅಮ್ಮ ನಮ್ಮ ಮನೆ ಒಳಗೆ ಬರ್ತಾ ಇದ್ದಾರೆ. ಮೇಡಮ್ ಕೇಳಿಸ್ಕೊಂಡ್ರ? ನೀವು ಹೋಗಿ ಅವರಿಬ್ಬರಿಗೂ ದೃಷ್ಟಿ ತೆಗಿಬೇಕಂತೆ. ಸಾಯದೆ ಇನ್ನೂ ಬದುಕಿದಾರಲ್ಲ, ಅದಕ್ಕೇನು ತೆಗಿಬೇಕೇನೋ. ಸಾಯಿದೆ ನನ್ನನ್ನು ಸಾಯಿಸ್ತಾ ಇದ್ದಾಳು ಅವಳು, ಅಂಥೊಳಗೆ ನಾನು ದೃಷ್ಟಿ ತೆಗಿಬೇಕಾ? ಶೇ, ನನಗೆ ಬಂದು ತುಂಬ ಸ್ಟ್ರೈನ್ ಆಗಿದೆ. ನಾನಂತೂ ಹೋಗೋದಿಲ್ಲ. ಹೇಗೂ ಭುವನೇಶ್ವರಿ ಇದ್ದಾಳಲ್ಲ, ತೆಗಿತಾಳೆ ಬಿಡಿ. ಕರೆಕ್ಟು ಮೇಡಮ್, ಆ ಕೆಲಸದೋಡು ತೆಗೆದ್ರೇ ಅವರಿಬ್ಬರಿಗೂ ಅಡ್ಜಸ್ಟ್ ಆಗೋದು.
ಬನ್ನಿ. ಕಂಗ್ರ್ಯಾಚುಲೇಷನ್ಸ್ ಗೌರವ್, ಕಂಗ್ರ್ಯಾಚುಲೇಷನ್ಸ್ ಸುಮಾ. ಬನ್ನಿ ಬನ್ನಿ. ಗೌರವ್, ಕಂಗ್ರ್ಯಾಚುಲೇಷನ್ ಬ್ರೋ. ಥ್ಯಾಂಕ್ ಯು. ನಾವೆಲ್ಲ ನಿಮ್ಮಿಂದ ಯಾವಾಗ ಗುಡ್ ನ್ಯೂಸ್ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಅದಕ್ಕೆ ನೀವು ಗರ್ಭಿಣಿ ಅಂತ ಗೊತ್ತಾಗ್ತಿದ್ದಾಗೆ ಸ್ವಾತಿ ಅಂತೂ ಕುಂದಾಡ್ಬಿಟ್ಲು. ನಿಮ್ಮಿಬ್ರಿಗೆ ಆದಷ್ಟು ಬೇಗ ಅವಳಿ ಜವಳಿ ಮಕ್ಕಳಾಗ್ಲಿ. ಅವಳಿ ಜವಳಿ ಸರಿ, ಆದ್ರೆ ಆದಷ್ಟು ಬೇಗ ಬಂದ್ಬಿಡೋದಕ್ಕೆ ಅದೇನು ಕೊರಿಯರ್ ಅನ್ಕೊಂಡ್ಯಾ? ಮಗು ಏನಿದ್ರು ಆಗೋದು 9 ತಿಂಗಳಿಗೆ, 7 ತಿಂಗಳಿಗೆ ಬರೋದು ಮಗು ಅಲ್ಲ, ಮೂರ್ತಿ ಅಂತವ್ರು. ಅದು ಸರಿ ಗೌರವ್, ಸುಮಾ, ಇಬ್ಬರಿಗೂ ಸ್ಟ್ರೈನ್ ಆಗಿರುತ್ತೆ. ಟ್ರಾವೆಲ್ ಮಾಡಿ ರೆಸ್ಟ್ ತಗೊಳ್ಳಿ, ಆಮೇಲೆ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಸರಿಯಪ್ಪ. ಹೋಗು ಸುಮಾ, ರೆಸ್ಟ್ ಮಾಡಿ ಹೋಗು. ಕಂಗ್ರ್ಯಾಚುಲೇಷನ್ಸ್ ಸುಮಾ. ನೀನು ಪ್ರೆಗ್ನೆಂಟ್ ಆಗಿರೋದಕ್ಕೆ ಮನೆಯವರೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು. ಆದರೆ ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನಿನ್ನ ಗರ್ಭನ ನೀನು ಕಳ್ಕೊಳ್ತಾ ಇದೆಯಲ್ಲ ಅದಕ್ಕೆ. ಹಾಂ, ಅದು ಸರಿ, ಔಷಧಿ ಕೊಟ್ಟಿರೋನು ಆಗಾಗ ಹೊಟ್ಟೆ ನೋವು ಬರ್ತಿರುತ್ತೆ ಅಂತ ಹೇಳಿದ್ದ. ಹೇಗಿದೆ ಈಗ ನಿನ್ನ ಹೊಟ್ಟೆ ನೋವು? ಲೇ ಸುಮಾ, ನನ್ನ ಕಣ್ ತಪ್ಪಿಸಿ ನಿನ್ನ ಹೊಟ್ಟೆನ ಬೇಕಾದರೆ ನೀನು ಬರೆಸ್ಕೋಬಹುದು. ಆದರೆ ಈಗ ನಿನ್ನ ಮಗು ಹೋಗ್ತಿದೆಯಲ್ಲ, ಅದನ್ನು ಮಾತ್ರ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮಗು ಬಗ್ಗೆ ಕನಸಿಲ್ಲದೆ ಇರೋಳ್ನ ಹೆಣ್ಣು ಅನ್ನಲ್ಲ. ಮಗು ಬಗ್ಗೆ ಕನಿಕರ ಇಲ್ದಲೇ ಇರೋಳ್ನ ಹೆಣ್ಣು ಅನ್ನಲ್ಲ. ಹಾಗೆ ಇನ್ನೊಬ್ರು ಮಗು ಬಗ್ಗೆ ಕನಿಕರ ತೋರಿಸ್ದಲೇ ಇರೋಳ್ನು ಕೂಡ ಹೆಣ್ಣು ಅನ್ನಲ್ಲ. ಒಂದು ಹೆಣ್ಣು ತನ್ನ ಗರ್ಭನ ಕಳ್ಕೊಂಡು ನೋವು ಅನುಭವಿಸ್ತಾ ಇರಬೇಕಾದ್ರೆ ಇನ್ನೊಂದು ಹೆಣ್ಣು ಅದನ್ನ ನೋಡಿ ನೊಂದ್ಕೊಳ್ದಲೇ ಇದ್ರೆ ಅವಳನ್ನು ಹೆಣ್ಣು ಅನ್ನಲ್ಲ. ಅಂತ ಹೆಣ್ಣಲ್ಲದ ಹೆಣ್ಣಿಗೆ ರಾಜೇಶ್ವರಿ ಅಂತಾರೆ. ಈ ಕೊಬ್ಬೆ ಕಣೆ, ಈ ಕೊಬ್ಬೆ ನನಗೆ ತುಂಬ ಇಷ್ಟ ಆಗಿದ್ದು. ಈ ಕೊಬ್ಬಿಂದಾನೆ ಇಲ್ಲಿವರೆಗೂ ನೀನು ಈ ಮನೆಯಲ್ಲಿ ಉಳಿದಿದ್ದು. ರಾಜೇಶ್ವರಿ ದೇವಿ ಸೊಸೆ ಅಂದಮೇಲೆ ಅಷ್ಟು ಮಾತ್ರದ ಕೊಬ್ಬು ನನಗಿಲ್ದಲೇ ಇದ್ರೆ ರಾಜೇಶ್ವರಿ ದೇವಿ ಸೊಸೆ ಅಂತ ನನ್ನನ್ನು ಯಾಕೆ ಕರೀತಾರೆ ಅತ್ತೆ? ಹೌದಾ? ಈ ಕೊಬ್ಬಿಂದ ಏನ್ ಖುಷಿ ಪಟ್ಟೆ ನೀನು? ಈ ಮನೆಗೆ ಬಂದಾಗಿಂದ ಬರೀ ಕಣ್ಣೀರೇ ಸುರಿಸ್ತಾ ಇದ್ಯಾ. ದೊಡ್ಡ ಪಾಪಿ ನೀನು. ಪ್ರತಿದಿನಾನು ಒಂದೇ ಥರ ಇರಲ್ಲ ಅತ್ತೆ. ಒಂದು ದಿನದಲ್ಲೇ ಏನೇನೆಲ್ಲ ನಡೆದೋಗ್ಬಿಡುತ್ತೆ. ಇನ್ನು ನನ್ನ ಜೀವನ ನಿಮ್ಮ ಮನೆಯಲ್ಲಿ ಬದಲಾಗೋದಕ್ಕೆ ಎಷ್ಟು ಹೊತ್ತು? ಪ್ರತಿಯೊಂದಕ್ಕೂ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಆ ಅಂತ್ಯದಿಂದನೇ ಒಂದು ಆರಂಭನೂ ಆಗಿರುತ್ತೆ. ಸಾಯೋವರೆಗೂ ಪ್ರತಿಯೊಬ್ಬರ ಜೀವನದಲ್ಲೂ ಈ ಅಂತ್ಯ ಆರಂಭದಾಟ ನಡೀತಾನೆ ಇರುತ್ತೆ ಅತ್ತೆ. ಯಾವತ್ತೋ ಒಂದಿನ ಈ ನಿಮ್ಮ ಪಾಪಕ್ಕೂ ಕೂಡ ಒಂದು ಅಂತ್ಯ ಅನ್ನೋದು ಇರುತ್ತೆ. ಆ ದಿನ ನೋಡೋ ಪುಣ್ಯ ನಿನಗಿದ್ಯಾ? ನಾನು ಪುಣ್ಯ ಮಾಡಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಥರ ಮಾತ್ರ ಪಾಪ ಅಂತೂ ಮಾಡಿಲ್ಲ. ನೀನು ಕಣೆ, ನೀನು ಪರಮ ಪಾಪಿ.
ನಿನ್ನ ಗರ್ಭಕೋಶನೆ ತೆಗೆಸ್ಬೇಕು ಅಂತ ನಿನ್ನ ಆಸ್ಪತ್ರೆವರೆಗೂ ಕರ್ಕೊಂಡು ಹೋದೆ. ಅಲ್ಲಿ ಡಾಕ್ಟರು ಆಪರೇಷನ್ ಮಾಡ್ತೀನಿ ಅಂತ ಹೇಳಿ ನಿನ್ನ ಮುಖ ನೋಡಿ ಅಯ್ಯೋ ಅನ್ಸಿ ಗರ್ಭಕೋಶನು ತೆಗಿಲಿಲ್ಲ. ತೆಗ್ದಿದ್ದೀನಿ ಅಂತ ನನ್ನ ಹತ್ರ ಸುಳ್ಳು ಬೇರೆ ಹೇಳಿದ್ಲು. ಇದಕ್ಕೆ ಕಾರಣ ನಿನ್ನ ಪಾಪ. ಅದು ಅಲ್ಲದೆ ನೀವೇ ಗ್ಲಾಸ್ ಕೊಟ್ಟು ನನ್ನನ್ನು ಕಳಿಸೋ ತನಕ ನಾನು ನನ್ನ ಗಂಡನ ರೂಮ್ಗೆ ಹೋಗಲ್ಲ ಅಂತ ಹೇಳಿ ಸೀಕ್ರೆಟ್ ಆಗಿ ಪ್ರೆಗ್ನೆಂಟ್ ಆಗಿದ್ಯಾ. ಇದಕ್ಕೆ ಹಿಂದೆ ಇರೋ ಕಾರಣನೋ ನಿನ್ನ ಪಾಪ ಅಲ್ವಾ? ನಾನೇ ನಿಮಗೆ ಮಾತು ಕೊಟ್ಟು ಮೈ ಮರ್ತಿಲ್ಲ. ಅಷ್ಟರಲ್ಲೇ ಅವ್ರು ದುಡುಕ್ಬಿಟ್ರು. ನಾನು ನಿಮಗೆ ಮಾತು ಕೊಟ್ಟ ಮೇಲೆ ಯಾವುದೋ ಒಂದು ಕ್ಷಣದಲ್ಲಿ ಇದು ನಡೆದೋಗಿದೆ. ಇದಕ್ಕೆ ನಾನು ಕಾರಣ ಅಲ್ಲ. ಸರಿ, ಹಾಗಿದ್ರೆ ಅದ್ರ ಪ್ರತಿಫಲನಾದ್ರೂ ಈಗ ನೀನು ಅನುಭವಿಸ್ಲೇಬೇಕು. ಅವನಿನ ದೊಡ್ಡದಾಗಿ ತಂದೆ ಆಗ್ತಾ ಇದ್ದೀನಿ ಅಂತ ಎಗ್ರಾಡ್ತಾ ಇದ್ದಾನೆ. ಆದ್ರೆ ಅಪ್ಪೆದ್ದನಿಗೆ ಗೊತ್ತಿಲ್ಲ ಈ ಗರ್ಭ ನಿಲ್ಲಲ್ಲ ಅಂತ. ಇನ್ನೇನು ಈ ಗರ್ಭ ಕಳಚಿ ಬೀಳುತ್ತಲ್ಲ, ಆಮೇಲೆ ಗಂಡ ಹೆಂಡತಿ ಇಬ್ರು ಎದುರು ಬದ್ರು ಕೂತ್ಕೊಂಡು ಒಬ್ರು ಮುಖ ಒಬ್ರು ನೋಡ್ಕೊಂಡು ಅಳ್ತಾ ಇರಿ. ತುಂಬಾ ಪುಣ್ಯ ಮಾಡಿರೋಳಲ್ವಾ ನೀನು? ಅದ್ಕೆ ಎಲ್ಲಿದ್ದೀರಾ? ಬೇಗ ಬನ್ನಿ. ಅದ್ಕೆ ಪ್ರೀತಮ್, ಯಾಕೋ ಆ ಥರ ಕುಕ್ಕೋತಿದ್ಯಾ? ಏನಾಯ್ತು? ಅದೇನಿದ್ರು ಅದಕ್ಕೆ ಹತ್ರ ಮಾತ್ರ ಹೇಳೋದು, ನಿನ್ನ ಹತ್ರ ಅಲ್ಲ. ಅದಕ್ಕೆ ಕಾಫಿ ನಾನು ಕುಡಿತೀನಿ. ಕಾಫಿ ಸೂಪರ್ ಆಗಿದೆ ಅಲ್ವೋ? ಅದು ನಾನು ಎಂಜಾಯ್ ಮಾಡಿದ್ದು ಕಾಫಿ. ಅದಕ್ಕೇನು, ನೀನು ಕುಡಿದ್ರು ಒಂದೇ, ನಾನು ಕುಡಿದ್ರು ಒಂದೇ. ಅದಕ್ಕೆ ಇವನ್ ಬಿಸಾಕೋ ಎಂಜಿಲ್ನ ತಿಂದು ಅವನ್ ಬದುಕ್ಲಿ ಅಂತ ನಾನಿಷ್ಟೆಲ್ಲ ಒದ್ದಾಡ್ತಾ ಆಸ್ತಿ ಎಲ್ಲ ಇವನಿಗೋಸ್ಕರ ಮಾಡ್ತಾ ಇದ್ರೆ ಇವನೇ ಹೋಗಿ ಅವನ್ ಎಂಜಲ್ ತಿಂದು ಬದುಕ್ತಾನ. ರಾಜೇಶ್ವರಿ ದೇವಿ ಮಗ ನಾನು ಅನ್ನೋ ಸ್ಟ್ಯಾಂಡರ್ಡ್ ಕೂಡ ಇವನಿಗಿಲ್ವಲ್ಲಪ್ಪ. ಅದಕ್ಕೆ ಬೇಗ ಬನ್ನಿ. ಏನ್ ಪ್ರೀತಮ್? ತಗೊಳ್ಳಿ 8 ಅಪ್ಲಿಕೇಶನ್ ಫಾರ್ಮ್. ಏನಿದು? ಏನಿಲ್ಲ, ಸ್ವಾತಿಗೆ ನಿಮ್ಗಿಂತ ಮುಂಚೆ ಡೆಲಿವರಿ ಆಗುತ್ತಲ್ಲ, ಅದಕ್ಕೆ ಆ ಮಗನ ಕಿಂಡರ್ ಗಾರ್ಡನ್ ಸೇರ್ಸೋಣ ಅಂತ. ಇದ್ರ ಜೊತೆಗೆ ನಿಮಗೆ ಡೆಲಿವರಿ ಆದಮೇಲೆ ನಿಮ್ಮ ಮಗು ಸ್ವಾತಿ ಮಗು ಇಬ್ರು ಒಟ್ಟಿಗೆ ಸ್ಕೂಲಿಗೆ ಸೇರ್ಸೋಣ ಅಂತ. ನೀವು ಮತ್ತೆ ಸ್ವಾತಿ ಇಬ್ರು ಚಿಕ್ಕವರಿದ್ದಾಗ ಹೇಗೆ ಒಟ್ಟಿಗೆ ಸ್ಕೂಲಿಗೆ ಹೋಗ್ತಿದ್ರೋ ಹಾಗೆ ನಿಮ್ಮಿಬ್ರು ಮಕ್ಕಳು ಕೂಡ ಒಟ್ಟಿಗೆ ಸ್ಕೂಲ್ಗೆ ಹೋಗ್ಬೇಕು. ಅಪ್ಪ ಮಹಾನುಭಾವ, ಯಾವಾಗಲೂ ಸ್ಕೂಲಿಗೆ ಸೇರಿಸೋದಕ್ಕೆ ಇವಾಗಲೇ ಅಪ್ಲಿಕೇಶನ್ ತಂದಿದ್ಯಾ? ಅದು ಮಕ್ಕಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು. ಅದಾಗಬೇಕು ಅಂದರೆ ಈಗಲೇ ಅಪ್ಲಿಕೇಶನ್ ತಂದು ಸೀಟ್ ಬುಕ್ ಮಾಡಿರಬೇಕು. ಅದಕ್ಕೆ ತಂದೆ ಅಷ್ಟೇ. ನಾನೀಗ ಅಪ್ಲಿಕೇಶನ್ ತಂದಿರೋ ಸ್ಕೂಲ್ನಲ್ಲಿ ಪ್ರೆಗ್ನೆನ್ಸಿಲಿದ್ದಾಗಲೇ ಅಪ್ಲಿಕೇಶನ್ ತರಬೇಕಂತೆ. ಅದಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡು ಈಗಲೇ ತಂದೆ. ಇವನಿಗೆ ಬುದ್ಧಿ ಇಲ್ವಾ? ಹೋಗಿ ಹೋಗಿ ಗೌರವ್ಗೆ ಅಷ್ಟೊಂದು ಕ್ಲೋಸ್ ಆಗ್ತಾ ಇದ್ದಾನೆ. ಇವನನ್ನ ತುಂಬ ನಾಜೂಕಾಗಿ ಅವನಿಂದ ಬೇರೆ ಮಾಡಬೇಕು. 100 ಕೋಟಿ ಆಸ್ತಿ ಬರ್ತಾ ಇದೆ. ಮೊದಲು ಅದನ್ನೆಲ್ಲ ಹೇಗಾದರೂ ಮಾಡಿ ನಂದು ಮಾಡ್ಕೋತೀನಿ. ಆಮೇಲೆ ಇವರಿಬ್ಬರನ್ನೂ ಬೇರೆ ಮಾಡ್ತೀನಿ. ದೇವ್ರ ಸಮಕ್ಷಮದಲ್ಲಿ ನಾನು ಗೌರವ್ ಅವರು ಮದ್ವೆ ಆಗಿದ್ದೀವಿ. ಆದ್ರೆ ಅದೇ ದೇವ್ರ ಸಮಕ್ಷಮದಲ್ಲಿ ನೀನು ಅವ್ರನ್ನ ಬುಟ್ಟಿಗೆ ಹಾಕೊಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅಷ್ಟೊಂದು ಆಸೆ ಇದ್ರೆ ಯಾವ್ದಾದ್ರೂ ಹುಡುಗ ಸಿಗ್ತಾನೆ, ಮದ್ವೆ ಮಾಡ್ಕೊಂಡು ಎಲ್ಲಿಗಾದ್ರೂ ಹಾಳಾಗೋಗು. ಅದನ್ ಬಿಟ್ಟು ಬೇರೆಯವ್ರ ಜೀವನ ಯಾಕೆ ಹಾಳು ಮಾಡ್ತೀಯಾ? ಯಾಕೆ ಕಟ್ಕೊಳಕ್ಕೆ ನಿಂಗೆ ಕಂಡೋರ್ ಗಂಡನೇ ಬೇಕಾ? ಸುಮಾ, ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ.
ಇನ್ಯಾವತ್ತೂ ನಿನ್ನ ಮುಖ ನೋಡಬಾರ್ದು, ನಿನ್ನ ಫೋನ್ ಕಾಲ್ನ ಕೂಡ ರಿಸೀವ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ನಿಂಗೆ ಹೇಳಬೇಕಾಗಿರೋ ಕೆಲವು ಮಾತುಗಳು ಹಾಗೆ ಬ್ಯಾಲೆನ್ಸ್ ಉಳ್ಕೊಂಡ್ಬಿಟ್ಟಿದ್ವು. ಅದನ್ನು ಹೇಳೋಗೋಣ ಅಂತ ಬಂತೆ. ಸುಮಾ ಏನಾಯ್ತು? ಜಸ್ಟ್ ಸ್ಟಾಪ್ ಇಟ್. ನೀನೇನು ಮಾತಾಡಬೇಡ. ಈಗೇನಿದ್ರು ನಾನು ಹೇಳೋದನ್ನ ಕೇಳು ಅಷ್ಟೆ. ಕಂಡೋರ್ ಗಂಡನ್ನ ಬುಟ್ಟಿಗೆ ಹಾಕೊಳ್ಳೋರ್ ಮಾತನ್ನ ಯಾವ ಗೃಹಿಣಿನೂ ಕೇಳೋ ಅಂತ ಅವಶ್ಯಕತೆ ಇಲ್ಲ. ಸುಮಾ ನಾನು ಯಾರ ಗಂಡ? ನೋಡು, ನಾನು ನಿನ್ಗೆ ಹೇಳ್ದೆ ತಾನೇ ಮಾತಾಡಬೇಡ ಅಂತ. ನಾನಾಗಿರೋದಕ್ಕೆ ನಿನ್ನ ಎದುರಿಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ನ ಮನ್ಸಿಗೆ ಬಿದ್ದಿರೋ ಹೊಡ್ತಾನ ನಿನ್ನ ಮುಖದ ಮೇಲೆ ತೋರಿಸಿರೋರು. ಸುಮಾ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ಹೌದು, ನಿನಗೆ ಗೊತ್ತಿರುತ್ತೆ ನಾನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀನಿ. ನೀನು ಮಾಡಿರೋ ಯಾವ ಗನಂದಾರಿ ಕೆಲಸ ಈ ರೀತಿ ಮಾತಾಡೋದಕ್ಕೆ ಕಾರಣವಾಗಿದೆ ಅಂತ ನಿನಗೆ ಗೊತ್ತಿದ್ದೇ ಇರುತ್ತೆ. ದೇವ್ರ ಸಮಕ್ಷಮದಲ್ಲಿ ನಾನು ಗೌರವ್ ಅವರು ಮದುವೆ ಆಗಿದ್ದೀವಿ. ಆದ್ರೆ ಅದೇ ದೇವ್ರ ಸಮಕ್ಷಮದಲ್ಲಿ ನೀನು ಅವ್ರನ್ನ ಬುಟ್ಟಿಗೆ ಹಾಕೊಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅಷ್ಟೊಂದು ಆಸೆ ಇದ್ರೆ ಯಾವ್ದಾದ್ರೂ ಹುಡುಗ ಸಿಗ್ತಾನೆ, ಮದ್ವೆ ಮಾಡ್ಕೊಂಡು ಎಲ್ಲಿಗಾದ್ರೂ ಹಾಳಾಗೋಗು. ಅದನ್ ಬಿಟ್ಟು ಬೇರೆಯವ್ರ ಜೀವನ ಯಾಕೆ ಹಾಳು ಮಾಡ್ತೀಯ? ಯಾಕೆ ಕಟ್ಕೊಳಕ್ಕೆ ನಿಂಗೆ ಕಂಡೋರ್ ಗಂಡನೇ ಬೇಕಾ? ಸುಮಾ, ಏನ್ ನಡೆದಿದೆ ಅಂತ ಗೊತ್ತಿಲ್ಲದೆ ನೀನ್ ಈ ತರ ಮಾತಾಡ್ತಾ ಇದೀಯಾ? ಏನ್ ನಡೀತು ಅಂತ ಪೂರ್ತಿಯಾಗಿ ತಿಳ್ಕೊಂಡು ಮಾತಾಡು. ಓಹೋ, ಮಾಡಿರೋ ಅನಿಷ್ಟದ ಕೆಲ್ಸಕ್ಕೆ ಕಾರಣಗಳು ಬೇರೆ. ಯಾರ್ ಕಾರಣ ಅಂತ ಗೊತ್ತಾದ್ರೆ ಯಾರ ಅನಿಷ್ಟ ಅಂತ ನಿನಗೆ ಗೊತ್ತಾಗುತ್ತೆ. ನಿನ್ ಗಂಡ ಹೇಳು. ಸುಮಾ ಮತ್ತೆ ಗೌರವ್ ಇಬ್ರು ಮಧ್ಯೆ ಸಂಬಂಧ ಸರಿ ಇಲ್ಲ ಅಂತ ಗೌರವ್ ನಂಗೆ ಲೆಟರ್ ಬರೆದಿದ್ದನ್ನ ನಾನಿಲ್ಲಿ ಹೇಳಿದ್ರೆ ಸುಮಾಗೂ ಗೌರವ್ಗೂ ಇಬ್ರಿಗೂ ಗಲಾಟೆ ಆಗ್ಬೋದು. ಮತ್ತು ಅವರಿಬ್ಬರು ಸಂಸಾರ ಕೂಡ ಹಾಳಾಗಿ ಹೋಗ್ಬೋದು. ಒಂದು ವೇಳೆ ಹಾಗಾದರೆ ಆ ಗೌರವ ಸ್ಥಿತಿ ಇನ್ನಷ್ಟು ಕೆಡುತ್ತೆ. ಇಲ್ಲ ಇಲ್ಲ, ಏನೇ ಆದರೂ ನಾನು ಈ ವಿಷಯ ಹೇಳಲೇಬಾರ್ದು. ಏನೋ ಹೇಳಕ್ ಬಂದೆ, ಯಾಕೆ? ಮಾತು ಬರ್ತಿಲ್ವಾ? ಮಾತು ಬರ್ತಿಲ್ವಾ ಅಥವಾ ಮಾತೇ ನಿಂತೋಯ್ತಾ? ಏನ್ ನಡೀತು ಅಂತ ಅಂದೆ? ಏನ್ ನಡೀತು ಅಂತ ಹೇಳು. ನಿನ್ನಂತವ್ರಿಗೆ ಏನ್ ನಡೀತು ಅಂತ ಹೇಳೋದಕ್ಕೆ ಏನೂ ಇರಲ್ಲ. ಯಾಕಂದ್ರೆ ಸಂಸಾರನ ಹಾಳು ಮಾಡೋರ್ಗೆ ಹೇಳೋಕೆ ಯಾವ ಸಮರ್ಥನೆಗಳು ಇರಲ್ಲ. ಅಕಸ್ಮಾತ್ ಇದ್ರೂ ಅದು ಕೇವಲ ಸುಳ್ಳಿನ ಸಮರ್ಥನೆಗಳೇ ಆಗಿರತ್ವೆ ಅಷ್ಟೆ. ಇರ್ತಾರೆ ಜಗತ್ನಲ್ಲಿ ನಿನ್ನಂತವ್ರು ತುಂಬಾ ಜನ ಇರ್ತಾರೆ. ಒಳ್ಳೆ ಗಂಡಸ್ರನ್ನ ಕೆಡ್ಸೋದಕ್ಕೆ ಕೆಟ್ಟ ಹೆಂಗಸ್ರು ಇರ್ತಾರೆ, ಒಳ್ಳೆ ಹೆಂಗಸ್ರನ್ನ ಕೆಡ್ಸೋದಕ್ಕೆ ಕೆಟ್ಟ ಗಂಡಸ್ರು ಇರ್ತಾರೆ. ಅಂತ ಹೆಂಗಸ್ರಲ್ಲಿ ನೀನು ಒಬ್ಳು. ನಿನ್ಮೇಲೆ ನಾನು ಎಷ್ಟೆಲ್ಲ ವಿಶ್ವಾಸನ ಇಟ್ಕೊಂಡಿದ್ದೆ. ಆದ್ರೆ ನೀನ್ ಯಾವತ್ ನನ್ನ ಗೌರವನ ನನ್ನಿಂದ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೋ ಅವತ್ತೇ ಎಲ್ಲ ವಿಶ್ವಾಸನೂ ಕಳ್ಕೊಂಬಿಟ್ಟೆ. ಇನ್ನು ಏನ್ ಹೀಗೆ ನಿಂತಿದ್ಯಾ? ಹೊರಟೋಗು. ನಮ್ಮಿಂದ, ನಮ್ಮ ಸಂಸಾರದಿಂದ ದೂರ ಹೊರಟೋಗು. ಇಷ್ಟು ಚಿಕ್ಕ ವಿಷಯಕ್ಕೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ನನ್ನ ಸಿಕ್ಸ್ ಸೆನ್ಸ್ಗೆ ಅನಿಸ್ತಾ ಇದೆ, ಖಂಡಿತ ನಿಮ್ಮ ತಂಗಿ ಮಕ್ಕಳು ಸಿಕ್ಕೇ ಸಿಗ್ತಾರೆ ಅಂತ. ಇಷ್ಟು ದಿನ ಸಿಗದೆ ಇರೋರು ಇನ್ನು ಮುಂದೆ ಹೇಗೆ ಸಿಗ್ತಾರೆ ರಾಜಿ? ನಮ್ಮ ಅದೃಷ್ಟ ಕೆಲಸ ಮಾಡಿದ್ರೆ ಯಾವ ಕೆಲಸನೂ ಕಷ್ಟನೇ ಆಗೋದಿಲ್ಲ ರೀ. ನೋಡ್ತಾ ಇರಿ, ಅವ್ರು ಇನ್ನೇನು ಸಿಗ್ತಾರೆ. ಇದೇನು ರಾಜಿ, ಒಳ್ಳೆ ಜ್ಯೋತಿಷಿ ಥರ ಮಾತಾಡ್ತಾ ಇದೆಯಾ? ಅಯ್ಯೋ, ನಮ್ಮ ಮನಸ್ಸಿಗೆ ಬಲವಾಗಿ ಅನ್ಸೋದನ್ನ ಜ್ಯೋತಿಷನೇ ಬಂದು ಹೇಳಬೇಕಾ? ನನಗೇನೋ ಅನಿಸ್ತಿದೆ ರೀ, ಆದಷ್ಟು ಬೇಗ ನಿಮ್ಮ ತಂಗಿ ಮಕ್ಕಳು ಸಿಕ್ಕೇ ಸಿಗ್ತಾರೆ ಅಂತ. ಶೃಂಗಾರ
ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ರಾಜಿ, ಲಾಯರ್ ಫೋನ್ ಮಾಡಿದ್ರು. ನಮ್ಮ ತಂಗಿ ಮಕ್ಕಳು ಇನ್ನೂ ಸಿಕ್ಕಲಿಲ್ವಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಕೋರ್ಟ್ ಕೊಟ್ಟಿರೋ ಗಡುವು ಮುಗಿತಾ ಇದೆ ಅಂತೆ. ತಕ್ಷಣ ನೀವು ತಂಗಿ ಮಕ್ಕಳನ್ನ ಹುಡುಕಿ ಫಾರ್ಮ್ಯಾಲಿಟೀಸ್ ಮುಗಿಸ್ದೆ ಹೋದರೆ ಆಸ್ತಿ ಎಲ್ಲ ಸರ್ಕಾರದ ಪಾಲಾಗಿ ಹೋಗುತ್ತೆ ಅಂತ ಹೇಳಿದರು. ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ನನ್ನ ಸಿಕ್ಸ್ ಸೆನ್ಸ್ಗೆ ಅನಿಸ್ತಾ ಇದೆ, ಖಂಡಿತ ನಿಮ್ಮ ತಂಗಿ ಮಕ್ಕಳು ಸಿಕ್ಕೇ ಸಿಗ್ತಾರೆ ಅಂತ. ಇಷ್ಟು ದಿನ ಸಿಗದೆ ಇರೋರು ಇನ್ನು ಮುಂದೆ ಹೇಗೆ ಸಿಗ್ತಾರೆ ರಾಜಿ? ನಮ್ಮ ಅದೃಷ್ಟ ಕೆಲಸ ಮಾಡಿದ್ರೆ ಯಾವ ಕೆಲಸನೂ ಕಷ್ಟನೇ ಆಗೋದಿಲ್ಲ ರೀ. ನೋಡ್ತಾ ಇರಿ, ಅವ್ರು ಇನ್ನೇನು ಸಿಗ್ತಾರೆ. ಇದೇನು ರಾಜಿ, ಒಳ್ಳೆ ಜ್ಯೋತಿಷಿ ಥರ ಮಾತಾಡ್ತಾ ಇದೆಯಾ? ಅಯ್ಯೋ, ನಮ್ಮ ಮನಸ್ಸಿಗೆ ಬಲವಾಗಿ ಅನ್ಸೋದನ್ನ ಜ್ಯೋತಿಷನೇ ಬಂದು ಹೇಳಬೇಕಾ? ನನಗೇನೋ ಅನಿಸ್ತಿದೆ ರೀ, ಆದಷ್ಟು ಬೇಗ ನಿಮ್ಮ ತಂಗಿ ಮಕ್ಕಳು ಸಿಕ್ಕೇ ಸಿಗ್ತಾರೆ ಅಂತ. ನೀವು ಇನ್ಮೇಲೆ ಸುಮಾ ಅವ್ರನ್ನ ನಿಮ್ಮ ಸ್ವಂತ ಮಗಳು ಅಂತ ನೋಡ್ಕೋಬೇಕು. ಯಾಕಂದರೆ ಸುಮಾ ಅವರು ಇವಾಗ ಗರ್ಭಿಣಿ. ಇಂಥ ಟೈಮಲ್ಲಿ ಯಾವುದೇ ಹೆಣ್ಣಿಗಾದರೂ ತನ್ನ ತವ್ರ ಮನೆಗೆ ಹೋಗಬೇಕು ಅಂತ ಅನಿಸುತ್ತೆ. ಆದರೆ ಸುಮಾ ಅವ್ರಿಗೆ ಅದೃಷ್ಟ ಇಲ್ಲ. ಅದಕ್ಕೋಸ್ಕರ ನೀವೇ ಸುಮಾರು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರನ್ನ ನೋಡಿಕೊಂಡು ಯಾವುದೇ ಕೊರತೆ ಬರದೇ ಇರೋ ಥರ ಕಾಪಾಡಬೇಕು. ದೇವ್ರ ಸಮಕ್ಷಮದಲ್ಲಿ ನಾನು ಗೌರವ್ ಅವರು ಮದುವೆ ಆಗಿದ್ದೀವಿ. ಆದ್ರೆ ಅದೇ ದೇವ್ರ ಸಮಕ್ಷಮದಲ್ಲಿ ನೀನು ಅವ್ರನ್ನ ಬುಟ್ಟಿಗೆ ಹಾಕೊಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅಷ್ಟೊಂದು ಆಸೆ ಇದ್ರೆ ಯಾವ್ದಾದ್ರೂ ಹುಡುಗ ಸಿಗ್ತಾನೆ, ಮದ್ವೆ ಮಾಡ್ಕೊಂಡು ಎಲ್ಲಿಗಾದ್ರೂ ಹಾಳಾಗೋಗು. ಅದನ್ ಬಿಟ್ಟು ಬೇರೆಯವ್ರ ಜೀವನ ಯಾಕೆ ಹಾಳು ಮಾಡ್ತೀಯ? ಯಾಕೆ ಕಟ್ಕೊಳಕ್ಕೆ ನಿಂಗೆ ಕಂಡೋರ್ ಗಂಡನೇ ಬೇಕಾ? ಸುಮಾ, ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ನನ್ನ ಸಿಕ್ಸ್ ಸೆನ್ಸ್ಗೆ ಅನಿಸ್ತಾ ಇದೆ, ಖಂಡಿತ ನಿಮ್ಮ ತಂಗಿ ಮಕ್ಕಳು ಸಿಕ್ಕೇ ಸಿಗ್ತಾರೆ ಅಂತ. ಇಷ್ಟು ದಿನ ಸಿಗದೆ ಇರೋರು ಇನ್ನು ಮುಂದೆ ಹೇಗೆ ಸಿಗ್ತಾರೆ ರಾಜಿ? ನಮ್ಮ ಅದೃಷ್ಟ ಕೆಲಸ ಮಾಡಿದ್ರೆ ಯಾವ ಕೆಲಸನೂ ಕಷ್ಟನೇ ಆಗೋದಿಲ್ಲ ರೀ. ನೋಡ್ತಾ ಇರಿ, ಅವ್ರು ಇನ್ನೇನು ಸಿಗ್ತಾರೆ. ಇದೇನು ರಾಜಿ, ಒಳ್ಳೆ ಜ್ಯೋತಿಷಿ ಥರ ಮಾತಾಡ್ತಾ ಇದೆಯಾ? ಅಯ್ಯೋ, ನಮ್ಮ ಮನಸ್ಸಿಗೆ ಬಲವಾಗಿ ಅನ್ಸೋದನ್ನ ಜ್ಯೋತಿಷನೇ ಬಂದು ಹೇಳಬೇಕಾ? ನನಗೇನೋ ಅನಿಸ್ತಿದೆ ರೀ, ಆದಷ್ಟು ಬೇಗ ನಿಮ್ಮ ತಂಗಿ ಮಕ್ಕಳು ಸಿಕ್ಕೇ ಸಿಗ್ತಾರೆ ಅಂತ. ನೀವು ಇನ್ಮೇಲೆ ಸುಮಾ ಅವ್ರನ್ನ ನಿಮ್ಮ ಸ್ವಂತ ಮಗಳು ಅಂತ ನೋಡ್ಕೋಬೇಕು. ಯಾಕಂದರೆ ಸುಮಾ ಅವರು ಇವಾಗ ಗರ್ಭಿಣಿ. ಇಂಥ ಟೈಮಲ್ಲಿ ಯಾವುದೇ ಹೆಣ್ಣಿಗಾದರೂ ತನ್ನ ತವ್ರ ಮನೆಗೆ ಹೋಗಬೇಕು ಅಂತ ಅನಿಸುತ್ತೆ. ಆದರೆ ಸುಮಾ ಅವ್ರಿಗೆ ಅದೃಷ್ಟ ಇಲ್ಲ. ಅದಕ್ಕೋಸ್ಕರ ನೀವೇ ಸುಮಾ ಅವ್ರ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರನ್ನ ನೋಡಿಕೊಂಡು ಯಾವುದೇ ಕೊರತೆ ಬರದೇ ಇರೋ ಥರ ಕಾಪಾಡಬೇಕು.